ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸುರ್ಶ್ಯಾಮ್ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ಸುರ್ಶ್ಯಾಮ್ ಪದಕ್ಕೆ ರಚಯಿತ ಕೌನ್ ಹೈ? ಸುರ್ಶ್ಯಾಮ್ ಪದ್ಯದ ರಚನೆಕಾರರು ಯಾರು? ಸುರ್ಶ್ಯಾಮ್ ಪದಕ್ಕೆ ರಚಯಿತ ಸೂರದಾಸ್ ಹೈ. सूरश्याम पद्यದ ರಚನೆಕಾರರು ಸೂರದಾಸರು. ಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೈ? ಕೃಷ್ಣನ ದೂರು ಯಾರ ಮೇಲೆ ಇದೆ? ಯಾರ ಬಗ್ಗೆ ಆತ ದೂರು ಕೊಡ್ತಾ ಇದ್ದಾನೆ? ಕೃಷ್ಣ ಕಿ ಶಿಕಾಯತ್ ಭಾಯಿ ಬಲರಾಮ್ ಕೆ ಪ್ರತಿ ಹೈ. ಕೃಷ್ಣನ ದೂರು ಸಹೋದರ ಬಲರಾಮನ ಮೇಲಿದೆ. ಅಂದರೆ ಬಲರಾಮನ ಬಗೆಗೆ ಅವನ ದೂರು ಇದೆ ಅಂತ. ಯಶೋಧ और नंद का रंग कैसा था? ಯಶೋಧ ಮತ್ತು ನಂದನ ರಂಗ ಬಣ್ಣ ಹೇಗೆ ಇತ್ತು? ಯಶೋಧ और नंद का रंग गोरा था. ಯಶೋಧ ಮತ್ತು ನಂದನ ಬಣ್ಣ ಬೆಳ್ಳಗಿತ್ತು. ಚುಟಕಿ ದೇ ದೇಕರ್ ಹಸ್ನೆ ವಾಲೆ ಕೌನ್ ಥೆ? ನೋಡಿ, ಚುಟಕಿ ಹೊಡೆದು ಕೈಯಲ್ಲಿ ಚುಟುಕಿ ಹೊಡೆದು ನಗುತ್ತಿದ್ದವರು ಯಾರು? ಚುಟುಕಿ ದೇ ದೇಕರ್ ಹಸ್ನೆ ವಾಲೆ ಸಬ್ ಗ್ವಾಲಾ ಮಿತ್ರ ಥೆ. ಗ್ವಾಲಾ ಮಿತ್ರ ಅಂತಂದರೆ ಗೋಪಾಲಕರು, ಆ ಗೋಗಳನ್ನು ಕಾಯುವಂಥ ಗೋಪಾಲಕ ಮಿತ್ರರು. ಅವರು ಚುಟುಕಿ ಹೊಡೆದು ನಗ್ತಾ ಇದ್ರು ಅಂತ. ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ? ಯಶೋಧಾನು ಯಾರ ಮೇಲೆ ಆಣೆ ಇಟ್ಲು, ಪ್ರತಿಜ್ಞೆ ಮಾಡಿದ್ಲು? ಯಶೋಧ ಗೋಧನ್ ಕಿ ಕಸಮ್ ಖಾತಿ ಹೈ. ಯಶೋಧೆಯು ಗೋಧನ ಅಂದರೆ ಗೋವಿನ ಮೇಲೆ ಆಣೆ ಇಟ್ಟು ಹೇಳ್ತಾಳೆ, ನೀನು ನನ್ನ ಮಗ ಅಂತ ಹೇಳ್ತಾಳೆ. ಬಾಲಕೃಷ್ಣ ಕಿಸ್ಸೆ ಶಿಕಾಯತ್ ಕರ್ತಾ ಹೈ? ಬಾಲಕೃಷ್ಣನು ಯಾರ ಹತ್ತಿರ ದೂರು ಕೊಡ್ತಾನೆ? ಬಾಲಕೃಷ್ಣ ಮಾತಾ ಯಶೋಧಾ ಸೆ ಶಿಕಾಯತ್ ಕರ್ತಾ ಹೈ. ಬಾಲಕೃಷ್ಣನು ಮಾತೆ ಯಶೋಧ ಹತ್ತಿರ, ತನ್ನ ತಾಯಿ ಯಶೋಧೆಯ ಹತ್ತಿರ ದೂರನ್ನು ಹೇಳ್ತಾನೆ. ಬಲರಾಮ್ ಕೆ ಅನುಸಾರ ಕಿಸೆ ಮೌಲ್ ದಿಯಾ ಗಯಾ ಹೈ? ಬಲರಾಮನ ಪ್ರಕಾರ ಯಾರನ್ನು ಮೌಲ್ಯ ಕೊಟ್ಟು ತೆಗೆದುಕೊಳ್ಳಲಾಗಿದೆ? ಬಲರಾಮ್ ಕೆ ಅನುಸಾರ ಕೃಷ್ಣ ಕೋ ಮೋಲ್ ಲಿಯಾ ಗಯಾ ಹೈ. ಬಲರಾಮನ ಪ್ರಕಾರ ಕೃಷ್ಣನನ್ನು ಬೆಲೆ ಕೊಟ್ಟು ತೆಗೆದುಕೊಳ್ಳಲಾಗಿದೆ. ಅಂದರೆ ಅವನು ಖರೀದಿ ಮಾಡಿ ತಗೊಳ್ಳಲಾಗಿದೆ, ಅವನು ಯಶೋಧೆಯ ಮಗ ಅಲ್ಲ ಅಂತ. ಬಾಲಕೃಷ್ಣ ಕಾ ರಂಗ್ ಕೈಸಾತ? ಬಾಲಕೃಷ್ಣನ ಬಣ್ಣ ಹೇಗಿತ್ತು? ಬಾಲಕೃಷ್ಣ ಕಾ ರಂಗ್ ಕಾಲಾತ. ಅವನ ಬಣ್ಣ ಕಪ್ಪಗಾಗಿತ್ತು, ಕಪ್ಪು ಇತ್ತು. ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೋ ನಹಿ ಜಾನಾ ಚಾತಾ? ಕೃಷ್ಣನು ಬಲರಾಮನ ಜೊತೆ ಆಡಲು ಏಕೆ ಹೋಗುವುದಿಲ್ಲ ಅಂದ? ಭಾಯಿ ಬಲರಾಮ್ ಕೃಷ್ಣ ಕೋ ಬಹುತ್ ಚಿಡಾತಾ ಥಾ. ಭಾಯಿ ಬಲರಾಮ ಅಣ್ಣ ಕೃಷ್ಣನನ್ನು ತುಂಬ ಸತಾಯಿಸ್ತಾ ಇದ್ದ, ಛೇಡಿಸ್ತಾ ಇದ್ದ. ಕಿ ಯಶೋಧಾನೆ ಉಸೆ ಜನ್ಮ ನಹಿ ದಿಯಾ ಹೈ. ಅವನು ಏನಂತ ಇದ್ದಂದರೆ, ಯಶೋಧ ನಿನ್ನ ಜನ್ಮ ಕೊಟ್ಟಿಲ್ಲ, ನಿನ್ನನ್ನು ಹಡೆದಿಲ್ಲ. ಬಲ್ಕಿ ಮೋಲ್ ಲಿಯಾ ಹೈ. ನಿನ್ನನ್ನು ಬೆಲೆ ಕೊಟ್ಟು, ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ. ಉಸ್ಕೆ ಮಾತಾ ಪಿತಾ ಕೌನ್ ಹೈ? ಅವನ ತಂದೆ ತಾಯಿ ಯಾರು? ಉಸ್ಕಾ ರಂಗ್ ಕಾಲಾ ಕ್ಯೂ ಹೈ? ಅವನ ಬಣ್ಣ ಕರ್ರಗೆ ಏಕಿದೆ, ಕಪ್ಪಿಗೆ ಏಕಿದೆ? ಇಸಿ ಗುಸ್ಸೆಗೆ ಕಾರಣ, ಈ ಒಂದು ಸಿಟ್ಟಿನ ಕಾರಣ, ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ನಹಿ ಆನಾ ಚಾತಾ ಥಾ. ಈ ಸಿಟ್ಟಿನ ಕಾರಣ ಕೃಷ್ಣನು ಬಲರಾಮನ ಜೊತೆಗೆ ಆಡಲು ಹೋಗಲಿಕ್ಕೆ ಒಲ್ಲೆ ಅಂತಿದ್ದ, ಆಡಲಿಕ್ಕೆ ಅವನಿಗೆ ಮನಸ್ಸಿರಲಿಲ್ಲ ಅಂತ. ಅಂದರೆ ಅವನು ಕೃಷ್ಣನನ್ನು, ನಿನ್ನನ್ನು ಬೆಲೆ ಕೊಟ್ಟು ತೆಗೆದುಕೊಳ್ಳಲಾಗಿದೆ, ನೀನು ಕಪ್ಪಗಿದ್ದೀಯಾ, ಅವರು ನೋಡಿದರೆ ಬೆಳ್ಳಗಿದ್ದಾರೆ, ನಿನ್ನನ್ನು ದುಡ್ಡು ಕೊಟ್ಟು ತೆಗೆದುಕೊಳ್ಳಲಾಗಿದೆ ಅಂತ ಆತ ಹೇಳ್ತಾ ಇದ್ದ. बलराम कृष्ण के माता पिता के बारे में क्या कहता है? बलराम कृष्ण के माता पिता के बारे में कहता है कि
ಇಲ್ಲಿ ಕ್ಯಾ ಅಂತ ಬಂದಿದ್ದು ನೋಡಿ, ಇದು ಬರಿಬೇಡಿ. कहता है कि उसके माता पिता कौन है? ನಂದ್ और ಯಶೋದಾ ತೋ ಗೋರಾ ಹೈ. ಇವನ ತಂದೆ ತಾಯಿ ಯಾರು? ನಂದ ಮತ್ತು ಯಶೋದೆಯರು ಬೆಳ್ಳಗಿದ್ದಾರೆ, ಗೋರೆ ಹೈ. ಪ ಕೃಷ್ಣ ಕಾ ರಂಗ್ ಕ್ಯೂ ಕಾಲಾ ಹೈ? ಇವನ ಕೃಷ್ಣನ ಬಣ್ಣ ಏಕೆ ಕಪ್ಪಗಿದೆ? ಮಾತಾ ಪಿತಾನೆ ಉಸೆ ಮೋಲ್ ಲಿಯಾ ಹೈ. ತಂದೆ ತಾಯಿ ಅವನನ್ನು ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ. ಕೃಷ್ಣ ಅಪ್ನಿ ಮಾತಾ ಯಶೋದಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ? ಯಾಕೆ ಅವನಿಗೆ ಬೇಜಾರಾಗಿದೆ? ತಾಯಿ ಯಶೋದೆಯ ಬಗ್ಗೆ ಅವನು ಯಾಕೆ ಮುನಿಸಿಕೊಂಡಿದ್ದಾನೆ? ಕೃಷ್ಣ ಅಪ್ನಿ ಮಾತಾ ಯಶೋದಾ ಕೆ ಪ್ರತಿ ಇಸ್ಲಿಯೇ ನಾರಾಜ್ ಹೈ कि माँ ने केवल कृष्ण को ही ಮಾರ್ನಾ ಸೀಕಿ ಹೈ. ಅಂದರೆ ಅವಳು ಕೇವಲ ಕೃಷ್ಣನನ್ನು ಹೊಡೆಯಲಿಕ್ಕೆ ಮಾತ್ರ ಕಲಿತಿದ್ದಾಳೆ. ವಹ ಬಾಯಿ ಪರ್ ಕಭಿ ಗುಸ್ಸಾ ನಹಿ ಕರ್ತಿ ಹೈ. ಅವಳು ಅವನ ಅಣ್ಣನ ಮೇಲೆ ಯಾವಾಗೂ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಂತ. ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ? ಬಾಲಕೃಷ್ಣ ತನ್ನ ತಾಯಿಯ ಹತ್ತಿರ ಏನೇನು ದೂರು ಹೇಳ್ತಾ ಇದ್ದ? बालकृष्ण अपने माता से शिकायत करता है कि मुझे भैया बहुत चिढ़ाता है. ನನ್ನನ್ನು ಅಣ್ಣ ತುಂಬ ಸತಾಯಿಸ್ತಾನೆ, ಛೇಡಿಸ್ತಾನೆ. ತು ಮೋಲ್ ಕಾ ಲಿಯಾ ಹುವಾ ಹೈ. ನೀನು ದುಡ್ಡು ಕೊಟ್ಟು ನಿನ್ನನ್ನು ತೆಗೆದುಕೊಳ್ಳಲಾಗಿದೆ. ಯಶೋದಾ ಕಾ ಪುತ್ರ ನಹಿ ಹೈ. ನೀನು ಯಶೋದಾನ ಪುತ್ರ ಅಲ್ಲ. ತುಮಾರೇ ಮಾತಾ ಪಿತಾ ಕೌನ್ ಹೈ. ನಿನ್ನ ತಂದೆ ತಾಯಿ ಯಾರು? ನಂದ ಯಶೋದಾ ತೋ ಗೋರೆ ಹೈ. ಅವರಾದರೂ ಬೆಳ್ಳಗಿದ್ದಾರೆ. ತೂ ಕಾಲಾ ಕೈಸೆ ಹೈ. ನೀನು ಹೇಗೆ ಕಪ್ಪಗಿದ್ದೀಯಾ? ತೂ ಕೇವಲ್ ಮುಜೆ ಹಿ ಮಾರ್ತಿ ಹೈ. ನೀನು ಕೇವಲ ನನಗೆ ಹೊಡೆಯುತ್ತೀಯಾ? ಬಲದಾವು ಕೋ ಡಾಂಟ್ತಿ ತಕ್ ನಹಿ. ಆ ಬಲರಾಮಣ್ಣನಿಗೆ ನೀನು ಬೈಯುವುದಿಲ್ಲ ಕೂಡ, ನನ್ನನ್ನು ಮಾತ್ರ ಹೊಡಿತೀಯಾ ಅಂತ ಕೃಷ್ಣ ಹೇಳ್ತಾನೆ. ಇಸ್ಕಿ ಹಸಿ ಮಜಾಕ್ ಸುನ್ಕರ್. ಈ ಒಂದು ಹಾಸ್ಯಕರ ಮಾತನ್ನು ಕೇಳಿ ಸಬ್ ಗ್ವಾಲ್ ಮಿತ್ರ, ಎಲ್ಲ ಈ ಗೋಪಾಲಕ ಮಿತ್ರರು ಚುಟ್ಕಿ ಬಜಾಕರ್ ಮುಜ ಪರ್ ಹಸ್ತೆ. ಅವರು ನನ್ನನ್ನು ನೋಡಿ ಚಿಟಿಕೆ ಹೊಡೆದು ನಗುತ್ತಾರೆ ಅಂತ ಕೃಷ್ಣನು ಹೇಳ್ತಾನೆ. ನಮ್ಮ ಗೋವನ್ನು ಕಾಯುವ ಮಿತ್ರರೆಲ್ಲರೂ ಕೂಡ ನನ್ನನ್ನು ನೋಡಿ ಅವನ ಮಾತನ್ನು ಕೇಳಿ ಚುಟುಕಿ ಹೊಡೆದು ನಗ್ತಾರೆ ಅಂತ ಹೇಳ್ತಾನೆ. ಯಶೋದಾ ಕೃಷ್ಣಕ್ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ. ಯಶೋದಾ ಮಾತಾ ಕೃಷ್ಣ ಸೆ ಕಹತಿ ಹೈ ಕಿ ಹೈ ಕೃಷ್ಣ ಸುನೋ. ಯಶೋದಾಳು ಕೃಷ್ಣನ ಒಂದು ಕೋಪವನ್ನು ಯಾವ ರೀತಿ ತಣ್ಣಗೆ ಮಾಡಿದಳು, ಶಾಂತ ಮಾಡಿದಳು ಅಂತಂದರೆ ಇಲ್ಲಿ ಉತ್ತರವನ್ನು ನೋಡಿ. ಯಶೋದಾ ಮಾತಾ ಕೃಷ್ಣ ಸೆ ಕಹತಿ ಹೈ. ಯಶೋದಾಳು ತಾಯಿ ಯಶೋದಾ ಕೃಷ್ಣನಿಗೆ ಹೇಳ್ತಾ ಹೈ, ಹೇ ಕೃಷ್ಣ ಸುನು, ಕೃಷ್ಣನೇ ಕೇಳು. ಬಲರಾಮ್ ಜನ್ಮಸೆ ಹಿ ಚುಗಲ್ಕೋರ್ ಹೈ. ಅವನು ಜನ್ಮದಿಂದಲೇ ಹಾಗೆ ಕೆಟ್ಟವನಿದ್ದಾನೆ. ಮೈ ಗೋಧನ್ ಕಿ ಕಸಮ್ ಖಾಕರ್ ಕಹತಿ ಹೂ. ನಾನು ಆಕಳ ಮೇಲೆ ಒಂದು ಆಣೆ ಮಾಡಿ, ಗೋವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮಹಿ ತೇರಿ ಮಾತಾ ಔರ್ ತುಮ್ ಮೇರೆ ಪುತ್ರ ಹೋ. ನಾನೇ ನಿನ್ನ ತಾಯಿ, ನೀನು ನನ್ನ ಪುತ್ರ ಅಂತ ಹೇಳ್ತಾಳೆ. ಇಸ್ ಪ್ರಕಾರ ಯಶೋದಾ ಕೃಷ್ಣಕ್ಕೆ ಕ್ರೋಧಕೋ ಶಾಂತ ಕರ್ತಿ ಹೈ. ಈ ಪ್ರಕಾರವಾಗಿ ಯಶೋದಾ ಕೃಷ್ಣನ ಕೋಪವನ್ನು ಶಾಂತ ಮಾಡ್ತಾಳೆ. 4-6 ವಾಕ್ಯೋं में ಉತ್ತರ ಲಿಖಿಯೇ. ನೋಡಿ, 4-6 ಶಬ್ದಗಳಲ್ಲಿ ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಪದಕ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಈ ಪದ್ಯದ ಭಾವಾರ್ಥವನ್ನು ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಕೃಷ್ಣ ಅಪ್ನಿ ಮಾಸೆ ಶಿಕಾಯತ್ ಕರ್ತಾ ಹೈ ಕಿ ಬಾಯಿ ಉಸೆ ಬಹುತ್ ಚಿಡಾತಾ ಹೈ. ಕೃಷ್ಣನು ತನ್ನ ತಾಯಿಯ ಹತ್ತಿರ ಶಿಕಾಯತ್ ಮಾಡ್ತಾನೆ, ದೂರ ಹೇಳ್ತಾನೆ. ಬಾಯಿ ಉಸೆ ಬಹುತ್ ಚಿಡಾತಾ ಹೈ. ಬಾಯಿ ಉಸೆ ಬಹುತ್ ಚಿಡಾತಾ ಹೈ कि यशोदा माँ ने उसे जन्म नहीं दिया है, बल्कि मोल लिया है. इसी गुस्से के कारण कृष्ण बलराम से साथ खेलना नहीं चाहता. वह बार बार कृष्ण से पूछता है कि उसके माता पिता कौन है. नंद और यशोदा तो गोरे है, लेकिन उसका रंग क्यों काला है. बलराम की ऐसी हंसी मजाक सुनकर कृष्ण को सब ग्वाला मित्र चुटकी बजाकर हंसते हैं. उन्हें बलराम ने ही ऐसे करना सिखाया है. ಅವರಿಗೆ ಹಾಗೆ ಮಾಡಲು ಬಲರಾಮನೇ ಕಲಿಸಿದ್ದಾನೆ. ಕೃಷ್ಣ माँ से कहता है कि माँ सिर्फ उसी का ही
ಮಾರ್ನಾ ಸೀಖಿ ಹೈ, ಅವನಿಗೆ ಮಾತ್ರ ಹೊಡಿಲಿಕ್ಕೆ ಕಲ್ತಿದ್ದಾಳೆ. ವಹ ಕಭಿ ಭಾಯಿ ಪರ್ ಗುಸ್ಸಾ ನಹಿ ಕರ್ತಿ. कृष्णा के क्रोधित मुख और बातों को सुनकर यशोदा माता खुश हो जाती है. वह कृष्ण को समाधान करती है कि बलराम जन्म से दुष्ट है, जन्मದಿಂದಲೇ ಅವನು ದುಷ್ಟ ಇದ್ದಾನೆ. गोधन की कसम वही ही कृष्णा की माता और कृष्ण उसका पुत्र है. ನೀನೇ ನನ್ನ ಮಗ, ನಾನೇ ನಿನ್ನ ತಾಯಿ ಅಂತ ಹೇಳ್ತಾಳೆ. ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಪದ್ಯವನ್ನು ನೋಡಿಕೊಂಡು ಪೂರ್ಣ ಮಾಡ್ಬೋದು. ಅನುರೂಪತಾ ನೋಡಿ, ಬಲಭದ್ರ ಬಲರಾಮ, ಕಾನ್ಹ ಅಂತಂದ್ರೆ ಕೃಷ್ಣ, ಜಶೋದ ಮಾತಾ, ನಂದ ಪಿತಾ, ರಿಜಿತಾ ಮೋಹಿತ ಹೋನ, ರಿಜಿತಾ ಅಂತಂದ್ರೆ ಮೋಹಿತ ಹೋನ, ಖಿಜಾನ ಅಂತಂದ್ರೆ ಚಿಡಾನ, ಬಲಬೀರ್ ಅಂದ್ರೆ ಬಲರಾಮ, ಜಸೋದ ಅಂತಂದ್ರೆ ಯಶೋದ. जोड़कर लिखिए. ನೋಡಿ, सूरदास का जन्म, सूरदास का जन्म सन 1540 में 40 को हुआ था. सगुण भक्ति धारा की सूर का जन्म स्थान, सगुण भक्ति धारा की कृष्ण भक्ति शाखा, ಇಲ್ಲಿ ತಪ್ಪಾಗಿದೆ ನೋಡಿ, कृष्ण भक्ति शाखा उत्तर प्रदेश का रुणकत्ता सूर का जन्म स्थान. सूरदास जी की मृत्यु सन 1642 को हुई. ये मैच करने के लिए आना चाहिए आपको. सही शब्द चुनकर लिखिए. चुगलखोर, गोरी, श्याम, चुटकी, बाल लीला. ಜಸೋದಾ ನೋಡಿ, ಯಶೋದ ಗೋರಿ ಇದ್ಲು, ಕೃಷ್ಣ ಶ್ಯಾಮ್ ಇದ್ದ, ಕಪ್ಪಗೆ ಇದ್ದ, ಗ್ವಾಲ್ ಮಿತ್ರ ಚುಟುಕಿ ಹೊಡೆದು ನಗ್ತಾ ಇದ್ರು, ಬಲರಾಮ್ ಚುಗಲ್ಕೋರ್ ಇದ್ದ, कृष्ण की बाल लीला. आधुनिक रूप लिखिए. मोही मुझे, मोसों मुझसे, रीर क्रोध के कारण, शरीर शरीर, सिखೈ ಸಿಖಾನಾ. ನೋಡಿ, ಪದದಲ್ಲಿ ಬಂದಿರುವಂಥ ಪದಗಳು ಹಳೆ ಪದಗಳು ಮತ್ತು ಹೊಸ ಪದಗಳು. ಜಸುಮತಿ ಯಶೋಮತಿ, ಚುತ್ ಚೂರ್ತ್ ದುಷ್ಟ, ಕಾನ್ಹ ಕೃಷ್ಣ, पुत पुत्र, जनमत जन्म से. ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪದ್ಯ ಗದ್ಯದೊಂದಿಗೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.